ಇಬ್ಬರು ಚಡ್ಡಿ ದೋಸ್ತ್ಗಳು, ಒಂದೇ ಸ್ಕೂಲ್, ಒಂದೇ ಸೆಕ್ಷನ್. ಎಲ್ಲೇ ಹೋದ್ರು, ಎಲ್ಲಿಗೆ ಬಂದ್ರು ಇಬ್ಬರು ಜೊತೆಯಲ್ಲೇ ಇರ್ತಿದ್ರು. ಏನೇ ಸಮಸ್ಯೆ ಆದ್ರೂ ಅವನ ಜೊತೆ ಇವನು ಶೇರ್ ಮಾಡಿಕೊಳ್ತಿದ್ದ. ಇವನಿಗೆ ಏನಾದ್ರೂ ಸಮಸ್ಯೆ ಆದ್ರೆ ತಕ್ಷಣ ಸ್ನೇಹಿತನಿಗೆ ಕಾಲ್ ಮಾಡ್ತಿದ್ದ. ಹೀಗಿದ್ದವರ ಮಧ್ಯೆ ಚಿನ್ನಾಭರಣದ ವಿಷಯ ಎಂಟ್ರಿ ಕೊಡುತ್ತಷ್ಟೇ. ಬಳಿಕ ನಡೆಯೋದೇ ಸ್ನೇಹಿತನ ಹತ್ಯೆ. ಇಷ್ಟಕ್ಕೂ ಮಿರಮಿರ ಅಂತ ಮಿಂಚುತ್ತಿದ್ದ ಚಿನ್ನಾಭರಣ ಸ್ನೇಹಿತರ ಮಧ್ಯೆ ಬಿರುಕು ಮೂಡಿಸಿದ ಹೇಗೆ? ಬೆಲೆ ಗಗನಕ್ಕೇರುವ ಸಮಯದಲ್ಲೇ ಚಿನ್ನಾಭರಣ ವಿಷಯಕ್ಕೆ ಕಿತ್ತಾಡ್ಕೊಂಡಿದ್ಯಾಕೆ? ಸ್ನೇಹಿತನನ್ನೇ ಸ್ನೇಹಿತ ಹೊಂಚಾಕಿ ಕೊಂದಿದ್ ಹೇಗೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಮಿರ ಮಿರ ಮಿಂಚುವಂತಹ ಚಿನ್ನಾಭರಣ ನೋಡ್ತಿದ್ರೆ ಕಣ್ಣು ತಿರುಗತ್ತೆ, ತಲೆ ಗಿರ ಗಿರ ಅನ್ನತ್ತೆ. ಹೆಣ್ಣು ಮಕ್ಕಳಂತೂ ಇಷ್ಟೊಂದು ಚಿನ್ನಾಭರಣದಲ್ಲಿ ಒಂದೇ ಒಂದು ನೆಕ್ಲೆಸ್ ಕೊಟ್ರೆ ಸಾಕಪ್ಪ, ಒಂದೇ ಒಂದು ಚೈನ್ ಗಿಫ್ಟ್ ಆಗಿ ಸಿಕ್ಬಿಟ್ರೆ ಸಾಕಪ್ಪ ಅಂತ ಹೆಣ್ಣು ಮಕ್ಕಳು ಸಹಜವಾಗಿಯೇ ಮನಸ್ಸಿನಲ್ಲಿ ಅಂದುಕೊಳ್ತಾರೆ. ನಾವ್ಯಾವಾಗ ಚಿನ್ನಾಭರಣ ಖರೀದಿ ಮಾಡೋದು ಅಂತ ಅಂದುಕೊಳ್ತಾರೆ. ಇನ್ನು ಕೆಲವರು ದುಡ್ಡೆಷ್ಟಿದೆ, ಚಿನ್ನಾಭರಣ ಯಾವಾಗ ಖರೀದಿ ಮಾಡೋದು ಅಂತ ಲೆಕ್ಕಾಚಾರ ಹಾಕ್ತಾಗಿರ್ತಾರೆ. ಆದರೆ ಗಂಡು ಮಕ್ಕಳು ಫುಲ್ ಉಲ್ಟಾ. ಚಿನ್ನಾಭರಣ ಖರೀದಿ ಮಾಡೋದಾಗಿರ್ಲಿ, ಚಿನ್ನಾಭರಣದ ಸಹವಾಸಕ್ಕೆ ಹೋಗಲ್ಲ, ಆ ಕಡೆ ಆಲೋಚನೆ ಮಾಡೋಕ್ಕೂ ಹೋಗಲ್ಲ. ಯಾಕಂದ್ರೆ ಚಿನ್ನಾಭರಣ ಮುಟ್ಟೋ ಆಸೆ ಪಟ್ರೆ ಅಕೌಂಟ್ ಖಾಲಿಯಾಗೋದು ಗ್ಯಾರಂಟಿ. ಆ ರೇಂಜಿಗೆ ಚಿನ್ನಾಭರಣದ ಬೆಲೆ ಗಗನಕ್ಕೇರಿದೆ. ಸ್ನೇಹಿತರ ನಡುವೆ ಎಂಟ್ರಿ ಕೊಟ್ಟಿದ್ದ ಚಿನ್ನಾಭರಣ. ಆ ಚಿನ್ನಾಭರಣ ಸ್ನೇಹಿತರ ಮಧ್ಯೆ ದ್ವೇಷ ಹುಟ್ಟುವಂತೆ ಮಾಡಿದ್ದು ಹೇಗೆ? ಅವರಿಬ್ಬರ ನಡುವೆ ಚಿನ್ನಾಭರಣ ಜಗಳ ತಂದಿಟ್ಟಿದ್ದು ಯಾಕೆ ಅನ್ನೋದನ್ನ ತೋರಿಸ್ತಾರೆ ಅಂದುಕೊಂಡಿದ್ರೆ ಇವರು ಚಿನ್ನಾಭರಣದ ಕತೆ ಹೇಳ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಚಿನ್ನಾಭರಣ ಗಗನಕ್ಕೇರಿರುವ ಹೊತ್ತಲ್ಲಿ ಚಿನ್ನಾಭರಣದ ವಿಷಯಕ್ಕೆ ಸ್ನೇಹಿತರು ಜಗಳ ಮಾಡಿಕೊಳ್ಳೋದು ಕೂಡ ಕಾಮನ್ ಅಂತ ಅಂದುಕೊಳ್ಬೇಡಿ. ಆದರೆ ಸ್ನೇಹಿತರಿಬ್ಬರ ಮಧ್ಯೆ ಕಿಚ್ಚು ಹಚ್ಚಿದ್ದು ತಮ್ಮದಲ್ಲದ ಚಿನ್ನಾಭರಣ ಅನ್ನೋದೇ ಇಲ್ಲಿ ಇಂಟ್ರೆಸ್ಟಿಂಗ್. ಆ ಇಂಟ್ರೆಸ್ಟಿಂಗ್ ಕಹಾನಿಯಲ್ಲಿ ಕೆಟ್ಟ ಕೇಡಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳೋದು ಈತನೇ ನೋಡಿ. ಚಿಗುರು ಮೀಸೆಯ ಹುಡುಗ, ದುಡಿದು ತಿನ್ನೋ ವಯಸ್ಸಿನ ಯುವಕ, ಅಮ್ಮನ ಮುದ್ದಿನ ಮಗ. ತಾಯಿಯ ಆಸೆ ಕನಸು ಎಲ್ಲವೂ ಇವನೇ ಆಗಿದ್ದ. ಆದರೆ ಇಡೀ ಮನೆಯ ಜವಾಬ್ದಾರಿ ಹೊತ್ತುಕೊಂಡು ಅಮ್ಮನ ಪಾಲಿಗೆ ಆಸರೆಯಾಗಿ ನಿಲ್ಲಬೇಕಿದ್ದವನು ಕಿರಾತಕನಾಗಿ ಪೊಲೀಸರ ಬಳಿ ತಗಲಾಕೊಂಡಿದ್ದಾನೆ. ಕೆಟ್ಟ ಕೇಡಿಯಾಗಿ ನಿಂತಿದ್ದಾನೆ. ಹೆಸರು ಪ್ರೀತಮ್. ಇಪ್ಪತ್ತು ವರ್ಷ ವಯಸ್ಸಿನಾಗಿ ಪ್ರೀತಮ್ ಬೆಂಗಳೂರಿನ ಕೋಣನಕುಂಟೆಯ ಕೃಷ್ಣಪ್ಪ ಲೇಔಟ್ ನಿವಾಸಿ. ತಂದೆಯನ್ನ ಕಳೆದುಕೊಂಡು ಅಮ್ಮನೊಂದಿಗೆ ವಾಸವಿದ್ದ. ಅಮ್ಮನ ಪ್ರೀತಿಯ ಕೈತುತ್ತು ತಿನ್ನುತ್ತ ಆಟ ಆಡಿ ಬೆಳೆದಿದ್ದ. ಅಪ್ಪನಿಲ್ಲದ ಮಗನನ್ನ ತಾಯಿಯೂ ಸಹ ಅಷ್ಟೇ ಮುದ್ದಾಗಿ ಸಾಕಿ ಬೆಳೆಸಿದ್ರು. ಈ ನಡುವೆ ಈ ಪ್ರೀತಮ್ ಬದುಕಿನಲ್ಲಿ ಇನ್ನೊಬ್ಬ ಸ್ಪೆಷಲ್ ವ್ಯಕ್ತಿ ಇದ್ದ. ಪ್ರೀತಮ್ ಜೊತೆ ಸಹೋದರನಂತಿದ್ದ. ಪ್ರೀತಮ್ನ ಪ್ರತಿ ನಿರ್ಧಾರದಲ್ಲೂ ಅದೊಬ್ಬನಿದ್ದ. ಆತನೇ ಈ ಯುವಕ. ಈತನ ಹೆಸರು ರಾಹುಲ್. ಈತನಿಗೂ ಕೂಡ 20 ವರ್ಷ ವಯಸ್ಸು.
ಈ ರಾಹುಲ್ ಕೂಡ ಕೋಣನಕುಂಟೆಯ ಕೃಷ್ಣಪ್ಪ ಲೇಔಟ್ನಲ್ಲಿ ಪೋಷಕರೊಂದಿಗೆ ವಾಸವಿದ್ದ. ಹೀಗಾಗಿ ಪ್ರೀತಂ ಹಾಗೂ ರಾಹುಲ್ಗೆ ಸಹಜವಾಗಿಯೇ ಸ್ನೇಹ ಬೆಳೆದಿದೆ. ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ. ಬರೀ ಹಾಯ್ ಬಾಯ್ ಸ್ನೇಹಿತರಲ್ಲ. ಪ್ರೀತಂ ಮನೆಗೆ ರಾಹುಲ್ ಬರ್ತಿದ್ದ, ರಾಹುಲ್ ಮನೆಗೆ ಪ್ರೀತಂ ಬಂದು ಹೋಗುತ್ತಿದ್ದ. ಇಬ್ಬರು ಒಂದೇ ತಟ್ಟೆಯಲ್ಲಿ ತಿನ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ರು. ಕಳೆದ 7 ವರ್ಷಗಳಿಂದ ಪ್ರೀತಂ ಹಾಗೂ ರಾಹುಲ್ ಎಲ್ಲೇ ಹೋದ್ರು, ಏನೇ ಮಾಡಿದ್ರು, ಯಾವುದೇ ಕೆಲಸ ಮಾಡಿದ್ರು ಜೊತೆಯಲ್ಲೇ ಮಾಡ್ತಿದ್ರು, ಜೊತೆಯಲ್ಲೇ ಇರ್ತಾಗಿದ್ರು. ಇವರಿಬ್ಬರ ಸ್ನೇಹ ನೋಡಿ ಇಡೀ ಏರಿಯಾವೇ ಮಾತನಾಡ್ಕೊಳ್ತಿತ್ತು. ಇದ್ರೆ ಇವರಂತೆ ಇರಬೇಕು ಅಂತ ಕೆಲವರು ಮಾತನಾಡ್ಕೊಂಡಿದ್ದುಂಟು. ಇನ್ನು ಕೆಲವರು ಇವರಿಬ್ಬರು ನಮ್ ಜೊತೆ ಸೇರಲ್ಲ ಅಂತ ಗೊಣಗಾಡಿಕೊಳ್ತಿದ್ರು. ಜೊತೆಯಾಗಿ ಓದುತ್ತಾ ಆಡುತ್ತಾ ತುಂಟಾಟ ಮಾಡ್ಕೊಂಡು ಬೆಳೆದಿದ್ದಾಗಿ ಪ್ರೀತಂ ಹಾಗೂ ರಾಹುಲ್ ಮಧ್ಯೆ ಯಾವುದೇ ತಂಟೆ ತಕರಾರು ಇರಲಿಲ್ಲ. ಈ ಪ್ರೀತಂ PUC ಡ್ರಾಪ್ ಔಟ್ ಆಗಿದ್ರೆ ರಾಹುಲ್ ಇಂಜಿನಿಯರಿಂಗ್ ಓದುತ್ತಿದ್ದ. ಇಂಜಿನಿಯರಿಂಗ್ ಮುಗಿಸಿ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಸ್ನೇಹಿತನೊಂದಿಗೆ ಜಾಲಿ ಮಾಡ್ಕೊಂಡು ಓಡಾಡಬೇಕು ಅಂತ ಈ ರಾಹುಲ್ ಅಂದುಕೊಂಡಿದ್ದ. ಆದ್ರೆ ಸ್ನೇಹಿತನ ಚಿನ್ನದ ಚೂರಿಯಿಂದಲೇ ಸಾಯುತ್ತಾನೆ. ತಾನು ಕೊಲೆಯಾಗಿ ಹೋಗ್ತೀನಿ ಅಂತ ಈ ರಾಹುಲ್ ಮನಸ್ನಲ್ಲೂ ಊಹಿಸಿರ್ಲಿಲ್ಲ. ಏರಿಯಾದ ಜನ ಕೂಡ ಅಂದುಕೊಂಡಿರ್ಲಿಲ್ಲ. ರಾಹುಲ್ ತಂಟೆಗೆ ಯಾರಾದ್ರೂ ಬಂದ್ರೆ ಮೊದಲು ಮುಂದೆ ಬಂದು ನಿಲ್ತಾಗಿದ್ದಿದ್ದೆ ಈ ಪ್ರೀತಂ. ರಾಹುಲ್ ತಂಟೆಗೆ ಯಾರೂ ಬರದಂತೆ ನೋಡಿಕೊಳ್ತಾಗಿದ್ದು ಕೂಡ ಈ ಪ್ರೀತಂನೇ. ಆದರೆ ಸ್ನೇಹಿತ ರಾಹುಲ್ನನ್ನೇ ಚಿನ್ನದ ಚೂರಿಯಲ್ಲಿ ಇರಿದು ಈ ಪ್ರೀತಂ ಕೊಲೆ ಮಾಡಿದ್ದಾನೆ. ಒಂದೇ ತಟ್ಟೆಯಲ್ಲಿ ತಿಂದು ಬೆಳೆದಿದ್ದ ಸ್ನೇಹಿತರ ಸ್ನೇಹ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಅದು ಕೂಡ ರಾಹುಲ್ನ ಕೊಲೆಗೆ ಕಾರಣವಾಗಿರೋದು ಚಿನ್ನಾಭರಣ. ಆ ಚಿನ್ನಾಭರಣದ ವಿಷಯಕ್ಕೆ ಸ್ನೇಹಿತರ ಮಧ್ಯೆ ಜಗಳ ನಡೆಯೋದು, ಅದು ಕೊಲೆ ತನಕ ಹೋಗೋದು, ಅದು ಕೂಡ ತಮ್ಮದಲ್ಲದ ಚಿನ್ನಾಭರಣಕ್ಕಾಗಿ ಅನ್ನೋದು ಇಲ್ಲಿ ಮತ್ತೊಂದು ದುರಂತ. ಇಷ್ಟಕ್ಕೂ ಏನಿದು ಚಿನ್ನಾಭರಣದ ಕಥೆ? ಚಿನ್ನಾಭರಣ ಸ್ನೇಹಿತರ ಮಧ್ಯೆ ಹುಳಿ ಹಿಂಡಿದ್ದು ಹೇಗೆ? ಯಾವುದು ಆ ಚಿನ್ನಾಭರಣ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಇಲ್ಲಿಂದಲೇ ನೋಡಿ. ಶನಿವಾರ ಅಕ್ಟೋಬರ್ 25ರಂದು ಒಂದು ಕೊಲೆ ಪ್ರಕರಣ ರಿಪೋರ್ಟ್ ಆಗುತ್ತೆ ಕೋಣನಕುಂಟೆ ಠಾಣೆ ವ್ಯಾಪ್ತಿಯಲ್ಲಿ. ಇದರಲ್ಲಿ ಆರೋಪಿ ಬಂದ್ಬಿಟ್ಟು ಪ್ರೀತಮ್ ಅಂತ 20 ವರ್ಷ, ಮತ್ತು ಸತ್ತಿರೋನು ಬಂದ್ಬಿಟ್ಟು ರಾಹುಲ್ ಅಂತ, ಅವನು ಕೂಡ 20 ವರ್ಷ. ಇಬ್ಬರು ಒಳ್ಳೆಯ ಸ್ನೇಹಿತರಾಗಿರ್ತಾರೆ ಕಳೆದ 7 ವರ್ಷದಿಂದ. ಪ್ರೀತಮ್ ಅನ್ನೋನು PUC 2 ಅಲ್ಲೇ ಡ್ರಾಪ್ ಔಟ್ ಆಗಿರ್ತಾನೆ. ಮತ್ತು ಇವನು ರಾಹುಲ್ಲು ಡಿಸೀಸ್ಡ್, ಇವನು AMC ಕಾಲೇಜಲ್ಲಿ ಇಂಜಿನಿಯರಿಂಗ್ 5th ಸೆಮ್ ಓದ್ತಾ ಇರ್ತಾನೆ. ಸ್ನೇಹಿತನ ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ. ಚಿನ್ನ ಕಳ್ಕೊಂಡು ತಾಯಿ ಕಂಗಾಲು, ಸ್ನೇಹಿತನಿಗೆ ತಲೆನೋವು. ಅದು ಅಕ್ಟೋಬರ್ 25ನೇ ತಾರೀಕು. ಕೋಣನಕುಂಟೆಯ ಕೃಷ್ಣಪ್ಪ ಲೇಔಟ್ನಲ್ಲಿ ವಾಸವಿದ್ದ ಈ ಪ್ರೀತಂ ತಾಯಿ ಕಂಗಾಲಾಗಿ ಹೋಗಿದ್ರು. ಏನ್ ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಿದ್ರು. ಯಾಕಂದ್ರೆ ಕಷ್ಟ ಕಾಲಕ್ಕಾಗತ್ತೆ ಅಂತ ಇಟ್ಟಿದ್ದ ಚಿನ್ನಾಭರಣ ಕಾಣದಂತೆ ಮಾಯವಾಗಿತ್ತು. ನಿಗೂಢವಾಗಿ ಚಿನ್ನಾಭರಣ ಕಳ್ಳತನ ಆಗಿತ್ತು. ಲಾಕರ್ಗೆ ಬೀಗ ಹಾಕಿರೋದು ಹಾಕಿದಂತೆ ಇದೆ. ಮನೆಯ ಬಾಗಿಲು ಕೂಡ ಓಪನ್ ಆಗಿಲ್ಲ. ಮನೆಗೆ ಅಪರಿಚಿತರು ಕೂಡ ಬಂದು ಹೋಗಿಲ್ಲ. ಹೀಗಿದ್ರು ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ ಆಗೋಗಿದೆ ಅಂತ ಪ್ರೀತಂನ ತಾಯಿ ಚಿಂತೆ ಮಾಡೋಕೆ ಮುಂದಾಗಿದ್ರು. ಮನೆಯಲ್ಲಿ ಇಂಚಿಂಚು ಬಿಡದೆ ತಡಕಾಡ್ತಾರೆ. ಆದರೆ ಎಷ್ಟೇ ಹುಡುಕಾಡಿದ್ರು ಚಿನ್ನಾಭರಣ ಸಿಗಲ್ಲ. ಯಾವಾಗ ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ ಅಂತ ಪ್ರೀತಂ ಮನೆಯವರು ಫುಲ್ ಟೆನ್ಷನ್ ಆಗ್ತಾರೋ ಆಗ ಆ ಕಳ್ಳತನ ಪ್ರಕರಣ ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ ಪ್ರೀತಂನ ಸ್ನೇಹಿತ ರಾಹುಲ್ನ ಬುಡಕ್ಕೆ ಬರುತ್ತೆ. ರಾಹುಲ್ನನ್ನ ಕರೆದು ಪ್ರೀತಂ ತಾಯಿ ವಿಚಾರಿಸ್ತಾರೆ. ಮನೆಗೆ ಬರ್ತಾಗಿದ್ದು ನೀನೊಬ್ಬನೇ. ನನ್ನ ಮನೆಯಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಿನಗೆ ಮಾತ್ರ ಚೆನ್ನಾಗಿ ಗೊತ್ತಿದೆ. ಫ್ರೆಂಡು ಅಂತ ಮನೆಗೆ ಬಂದು ಸ್ನೇಹಿತನ ಮನೆಗೆ ಕನ್ನ ಹಾಕಿದ್ಯಾ.
ನಿನಗೆ ಒಳ್ಳೇದಾಗಲ್ಲ, ಚಿನ್ನಾಭರಣ ಫಸ್ಟ್ ತಂದುಕೊಡು ಅಂತ ಜಗಳ ಮಾಡ್ತಾರೆ. ಇದರಿಂದ ರಾಹುಲ್ ಕೂಡ ತುಂಬಾನೇ ಅಪ್ಸೆಟ್ ಆಗ್ತಾನೆ. ಸ್ನೇಹಿತನ ಮನೆಗೆ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಯೋಚನೆ ಮಾಡ್ತಾ ಕಾಲೇಜಿಗೆ ಹೋಗ್ತಾನೆ. ಇವರಿಬ್ರು ಒಳ್ಳೆ ಸ್ನೇಹಿತರಾಗಿದ್ದರಿಂದ ಒಬ್ಬರು ಮನೆಗೆ ಒಬ್ಬರು ಹೋಗ್ತಾ ಇರ್ತಾರೆ. ಪ್ರೀತಮ್ ಮನೆಗೆ ರಾಹುಲ್ ಬಂದು ಹೋದಾಗ ಪ್ರೀತಮ್ ಅವ್ರ ತಾಯಿದು ಒಂದು ಚೈನು ಮತ್ತು ಒಂದು 4 ಗುಂಡು ಕಾಣ್ತಾ ಇರ್ತಾ ಇರಲ್ಲ. ಹೀಗಾಗಿ ಆಕೆ ರಾಹುಲ್ಗೆ ಕೇಳ್ತಾಳೆ, ಏನಾದರೂ ನನ್ನದು ಚೈನ್ ಮತ್ತು ಇದು ನೋಡಿದ್ದೀರಾ ಅಂತ. ಇಲ್ಲ ಆಂಟಿ ನಾನು ತೊಗೊಂಡಿಲ್ಲ ಅಂತ. ಪ್ರೀತಮ್ ಏನಾದರೂ ತೊಗೊಂಡಿರ್ಬೋದಂತ ಒಬ್ಬರೊಬ್ಬರು ಮಾತಾಡ್ತಾರೆ. ಬಟ್ ಅದು ಸಿಕ್ಕಿರಂಗಿಲ್ಲ. ಚಿನ್ನದ ಚೋರಿ, ಸ್ನೇಹಿತನೇ ಹಾಕಿದ ಚೂರಿ. ಕಾಲೇಜಿಗೆ ಹೋಗಿದ್ದ ಸ್ನೇಹಿತನ ಕಥೆ ಮುಗಿಸಿದ. ಪ್ರೀತಮ್ ತಾಯಿ ತುಂಬಾನೇ ಕಷ್ಟಪಡ್ತಿದ್ರು. ಕೂಲಿ ಕೆಲಸ ಮಾಡಿಕೊಂಡು ಅಷ್ಟೋಗಿಷ್ಟು ಹಣ ಕೂಡಿಟ್ಟಿದ್ದಳು. ಕೂಡಿಟ್ಟ ಹಣದಲ್ಲಿ ಒಂದು ಚೈನ್ ಹಾಗೂ ಮಾಂಗಲ್ಯ ಸರದಲ್ಲಿ ಬಳಸೋ 3 ಗುಂಡುಗಳನ್ನ ಖರೀದಿಸಿ ಮನೆಯಲ್ಲಿ ಜೋಪಾನವಾಗಿಟ್ಟಿದ್ರು. ಹೊರಗಡೆ ಹೋದ್ರೆ ಕಳ್ಳರು ಸುಮ್ಮನೆ ಬಿಡಲ್ಲ ಅಂತ ಅದನ್ನ ಲಾಕರ್ನಲ್ಲಿ ಭದ್ರವಾಗಿ ಇಟ್ಟಿದ್ದಳು. ಆದರೆ ತುಂಬಾ ದಿನ ಆದ್ಮೇಲೆ ಲಾಕರ್ ಓಪನ್ ಮಾಡಿದ್ದ ಪ್ರೀತಮ್ ತಾಯಿಗೆ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಮನೆಯಲ್ಲಿ ಇಟ್ಟಿದ್ದ ಚಿನ್ನಾಭರಣ ನಿಗೂಢವಾಗಿ ಕಳ್ಳತನವಾಗೋಗಿತ್ತು. ಆ ಕಳ್ಳತನದ ಆರೋಪ ಮನೆಗೆ ಆಗಾಗ ಬಂದು ಹೋಗುತ್ತಿದ್ದ ಪ್ರೀತಮ್ನ ಸ್ನೇಹಿತ ರಾಹುಲ್ ಹೆಗಲೇರಿತ್ತು. ಏರಿಯಾದಲ್ಲಿ ಅದಾಗಲೇ ರಾಹುಲ್ ಕಳ್ಳ ಎಂಬಂತೆ ಗುಸುಗುಸು ಅಂತ ಮಾತನಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ನಡುವೆಯೇ ಕಾಲೇಜಿಗೆ ಹೋಗಿದ್ದ ರಾಹುಲ್ ಸಂಜೆ ಹೊತ್ತಿಗೆ ಹೆಣವಾಗಿ ಹೋಗಿದ್ದ. ಫುಲ್ ದಂಗಾಗಿ ಹೋಗಿರೋ ಈ ಏರಿಯಾದಲ್ಲಿ ಮಣ್ಣು ಹಾಕಲಾಗಿದೆ. ಅದೇ ಮಣ್ಣು ಹಾಕಿರೋ ಜಾಗದಲ್ಲೇ ರಾಹುಲ್ನ ನೆತ್ತರು ಹರಿದಿತ್ತು. ರಾಹುಲ್ನ ಹತ್ಯೆಯಾಗಿತ್ತು. ಕೊಲೆ ಕೇಸ್ ಬೆನ್ನತ್ತಿದ ಕೋಣನಕುಂಟೆ ಪೊಲೀಸರು ಕೊಲೆ ಮಾಡಿದ್ದು ಯಾರು, ಯಾಕೆ ಅನ್ನೋದನ್ನ ವಿಚಾರಿಸ್ತಾರೆ. ಆಗ ರಾಹುಲ್ನನ್ನ ಕೊಲೆ ಮಾಡಿದ್ದು ಬೇರಾರೂ ಅಲ್ಲ, ಇದೇ ಪ್ರೀತಮ್ಮೆ ಅನ್ನೋದನ್ನ ಸ್ಥಳೀಯರು ಹೇಳಿದ್ರು. ಪ್ರೀತಮ್ಮ ರಾಹುಲ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟು 26ನೇ ತಾರೀಕು ಮಧ್ಯಾಹ್ನ ತಮ್ಮ ಮನೆ ಹತ್ರ ಕರೆಸ್ಕೊಂಡ್ಬಿಟ್ಟು, ಆವಾಗ ಸ್ನೇಹಿತರು ಕೂಡ ಇರ್ತಾರೆ ಅವ್ರದ್ದು, ಗಣೇಶ್ ಮತ್ತು ಮನೋಜ್ ಅಂತ. ಅವರೆಲ್ಲ ಜಗಳ ಮಾಡ್ತಾರೆ. ಅವನು ಆಫೀಸಿಂದ ಬರಬೇಕಾದ್ರೆ ತರಕಾರಿ ಕಟ್ ಮಾಡೋ ಚಾಕು ತೊಗೊಂಡು ಬಂದಿರ್ತಾನೆ. ಅದರಿಂದ ರಾಹುಲ್ಗೆ ಒಂದು 4-5 ಸ್ಟ್ಯಾಬಿಂಗ್ ಮಾಡ್ತಾನೆ. ಭುಜದ ಮೇಲೆ 1-2, ಎದೆ ಮೇಲೆ ಮತ್ತು ಕಾಲಿಗೆಲ್ಲ ಚಾಕುನಿಂದ. ಇದರಿಂದ ಅವ್ನು ಸೀರಿಯಸ್ ಆಗ್ತಾನೆ. ಹತ್ತಿರದ ಮಣಿಪಾಲ್ ಹಾಸ್ಪಿಟ್ಲಿಗೆ ಅವ್ನ ಸ್ನೇಹಿತರು ಕರ್ಕೊಂಡು ಹೋಗ್ತಾರೆ. ಬಟ್ ಅದೇ ದಿನ ರಾತ್ರಿ ಅವ್ನು ಮೃತಪಡ್ತಾನೆ. ಅಮ್ಮನ ಚಿನ್ನಾಭರಣವನ್ನ ಎಗರಿಸಿದ್ದು ಸುಪುತ್ರನೇ. ಏನ್ ಗೊತ್ತಾ ಸ್ನೇಹಿತರೆ, ಇಲ್ಲಿ ಸ್ನೇಹಿತ ರಾಹುಲ್ನನ್ನ ಕೊಲೆ ಮಾಡಿದ್ದು ಈ ಪಾಪಿ ಪ್ರೀತಮ್ಮೆ. ಆದರೆ ಕೊಲೆಗೆ ಕಾರಣ ಬೇರೇನೇಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಮತ್ತೊಂದಿದೆ. ಏನಪ್ಪಾ ಅಂದ್ರೆ, ಸ್ನೇಹಿತನ ಮನೆಗೆ ಬರ್ತಿದ್ದ ಈ ರಾಹುಲ್ ಚಿನ್ನಾಭರಣ ಕದ್ದಿರ್ಲಿಲ್ಲ. ಈತ ಕಳ್ಳಾನೂ ಅಲ್ಲ. ಚೆನ್ನಾಗಿ ಓದಿ ಉನ್ನತ ಹುದ್ದೆ ಸೇರಬೇಕು ಅಂತ ಕನಸು ಕಂಡಿದ್ದವನು. ಆದರೆ ಈ ಪ್ರೀತಮ್ ಇದ್ದಾನಲ್ವಾ, ಇವನು ಪಕ್ಕಾ 420 ಶೋಕಿವಾಲ. ಅಮ್ಮನ ದುಡ್ಡಲ್ಲಿ ಬೆಳೆದಿದ್ದ ಈತನಿಗೆ ಶೋಕಿ ಮಾಡೋಕೆ ದುಡ್ಡು ಇರ್ಲಿಲ್ಲ. ಸ್ನೇಹಿತರ ಜೊತೆ ಮಜಾ ಮಾಡೋಕೆ ಕಾಸು ಇರ್ಲಿಲ್ಲ. ಹೀಗಾಗಿ ಸೈಲೆಂಟ್ ಆಗಿ ತಾಯಿಯ ಚಿನ್ನಾಭರಣವನ್ನೇ ಈ ಪ್ರೀತಮ್ ಕದ್ದು ಅದನ್ನ ತನ್ನ ಬ್ಯಾಗ್ನಲ್ಲಿಟ್ಕೊಂಡಿದ್ದ. ಸ್ವಲ್ಪ ದಿನ ಆದ್ಮೇಲೆ ಚಿನ್ನಾಭರಣ ಸೇಲ್ ಮಾಡೋ ಪ್ಲಾನ್ ನಲ್ಲಿದ್ದ. ಆದರೆ ಪ್ರೀತಮ್ನ ಬ್ಯಾಗ್ನಲ್ಲಿರೋ ಚಿನ್ನಾಭರಣವನ್ನ ಈ ರಾಹುಲ್ ನೋಡ್ಬಿಟ್ಟಿದ್ದ. ಇಲ್ಲಿಂದಲೇ ಪ್ರೀತಮ್ ರಣರಾಕ್ಷಸನಂತೆ ಬದಲಾಗಿ ಹೋಗೋದು. ಕೇವಲ ಚಿನ್ನಾಭರಣದ ವಿಷಯಕ್ಕೆ ಸ್ನೇಹಿತನ ಜೀವವನ್ನೇ ಪ್ಲಾನ್ ಮಾಡಿ ತೆಗೆಯೋದು. ಶನಿವಾರ ದಿನ ಅವನು ರಾಹುಲ್ ಪ್ರೀತಮ್ ಒಂದು ಪ್ರೈವೇಟ್ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಆಫೀಸ್ ಬಾಯ್ಗೆ ಕೆಲಸ ಮಾಡ್ತಾ ಇರ್ತಾನೆ. ಅವನ ಕೆಲಸಕ್ಕೆ ಬಿಡಕ್ಕೆ ಹೋದಾಗ ಅವನ ಬ್ಯಾಗಲ್ಲಿ ಪ್ರೀತಮ್ದು ತಾಯಿ ಚೈನು ಮತ್ತು ಗುಂಡು ನೋಡ್ತಾನೆ. ಹೀಗಾಗಿ ಅವನು ಅವ್ರ ತಾಯಿಗೆ ಫೋನ್ ಮಾಡಿ ಹೇಳ್ತಾನೆ, ನಿಮ್ಮ ಮಗನ ಹತ್ರನೇ ಇದೆ ನಿಮ್ಮ ಕಳೆದು ಹೋಗಿರೋ ಚೈನು ಮತ್ತು ಗುಂಡುಗಳು ಅಂತಂದು. ಅದನ್ನು ಪ್ರೀತಮ್ಗೆ ಗೊತ್ತಾಗುತ್ತೆ, ನನ್ನ ತಾಯಿಗೆ ಇವನು ಹೇಳಿದ್ದಾನೆ ಮತ್ತು ಅವನ ಸ್ನೇಹಿತರಿಗೂ ಕೂಡ ಹೇಳ್ತಾನೆ.
ಅವನು ಪ್ರೀತಮ್ ತನ್ನ ತಾಯಿದ್ದನೇ ಚೈನು ಮತ್ತು ಗುಂಡುಗಳನ್ನು ಕಳ್ತನ ಮಾಡಿದ್ದಾನೆ ಅಂತ. ಇಲ್ದೇ ಇರೋದು ನೋಡಿ ಅಸಲಿ ಮ್ಯಾಟರ್. ಯಾವಾಗ ಅಮ್ಮನ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಿರೋದು ಪ್ರೀತಮ್ಮೆ ಅನ್ನೋದು ರಾಹುಲ್ಗೆ ಗೊತ್ತಾಗುತ್ತೋ ಆಗ ರಾಹುಲ್ ಸುಮ್ಮನೆಗಿರಬಹುದಿತ್ತು, ಅಥವಾ ಸ್ನೇಹಿತನಿಗೆ ಬುದ್ಧಿ ಹೇಳಿ ಮತ್ತೆ ಮನೆಯಲ್ಲಿ ಚಿನ್ನಾಭರಣ ವಾಪಸ್ ಇಡುವಂತೆ ಮಾಡಬಹುದಿತ್ತು. ಆದರೆ ಆತುರ ಪಟ್ಟಾಗಿ ರಾಹುಲ್ ಚಿನ್ನಾಭರಣವನ್ನ ಕದ್ದಿರೋ ವಿಷಯವನ್ನ ತಾಯಿಗೆ ಹೇಳ್ಬಿಡ್ತಾನೆ. ಸಾಲದಕ್ಕೆ ಉಳಿದ ಸ್ನೇಹಿತರಿಗೂ ಕೂಡ ಕಳ್ಳತನದ ವಿಷಯವನ್ನ ಈ ರಾಹುಲ್ ಹೇಳಿರ್ತಾನೆ. ಹೀಗಾಗಿ ಕೋಪಗೊಂಡ ಪ್ರೀತಮ್ ಕಳ್ಳತನದ ವಿಷಯವನ್ನ ಎಲ್ಲರಿಗೂ ಹೇಳಿ ಮಾನ ತೆಗೆದಿದ್ದಾನೆ. ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಕಾಲೇಜಿಗೆ ಹೋಗಿದ್ದ ರಾಹುಲ್ ನನ್ನ ಮನೆ ಬಳಿ ಕರೆಸ್ಕೊಳ್ತಾನೆ. ಈ ವೇಳೆ ಮಾತಿಗೆ ಮಾತು ಶುರುವಾಗಿ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಚಿನ್ನಾಭರಣದಿಂದ ಹೊತ್ತಿಕೊಂಡ ಬೆಂಕಿ ಸ್ನೇಹವನ್ನ ಮಾತ್ರವಲ್ಲ, ಸ್ನೇಹಿತನನ್ನು ಸುಟ್ಟು ಹಾಕಿದೆ.